ಶುಭೋದಯ ವಿದ್ಯಾರ್ಥಿಗಳೇ, ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ವ್ಯಾಪಾರಿಗಳಾದ ಪೋರ್ಚುಗೀಸರ ಬಗ್ಗೆ ತಿಳಿಯೋಣ. 1. ಆಗಮನದ ಗುರಿ. 1498ರಲ್ಲಿ ವಾಸ್ಕೋಡಗಾಮ ಕಾಲಿಕೋಟ್ಗೆ ಆಗಮಿಸುವುದರೊಂದಿಗೆ ಯುರೋಪ್ ಮತ್ತು ಭಾರತದ ನಡುವೆ ಹೊಸ ಸಮುದ್ರ ಮಾರ್ಗ ಸೃಷ್ಟಿಯಾಯಿತು. ಅವರ ಮುಖ್ಯ ಗುರಿ ಸ್ಪರ್ಧೆಯಿಲ್ಲದೆ ಸಾಂಬಾರ ಪದಾರ್ಥಗಳ ವ್ಯಾಪಾರವನ್ನು ಮಾಡುವುದಾಗಿತ್ತು. 2. ವ್ಯಾಪಾರ ಕೇಂದ್ರಗಳು. ಈ ವ್ಯಾಪಾರವನ್ನು ನಿಯಂತ್ರಿಸಲು ಮತ್ತು ರಕ್ಷಿಸಲು ಅವರು ಕರಾವಳಿಯುದ್ದಕ್ಕೂ ವ್ಯಾಪಾರ ಮಳಿಗೆಗಳು ಅಥವಾ ಕೋಟಿಗಳನ್ನು ಸ್ಥಾಪಿಸಿದರು. 1503ರಲ್ಲಿ ಕೊಚ್ಚಿನ್ನಲ್ಲಿ ಮೊದಲ ಕೋಟೆಯನ್ನು ನಿರ್ಮಿಸಿದರು. 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡು ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಡಿಯು ಮತ್ತು ದಮನ್ ಕೂಡ ಅವರ ಪ್ರಮುಖ ಕೇಂದ್ರಗಳಾಗಿದ್ದವು. ವ್ಯಾಪಾರ ಮತ್ತು ನಿಯಂತ್ರಣ. ಈ ಮಳಿಗೆಗಳ ಮೂಲಕ ಅವರು ಮೆಣಸು, ಲವಂಗ, ರೇಷ್ಮೆ ಮುಂತಾದ ಅಮೂಲ್ಯ ವಸ್ತುಗಳನ್ನು ಯುರೋಪಿಗೆ ರವಾನಿಸಿದರು. ಜೊತೆಗೆ ಅವರು ಕಾರ್ಟಾಜ್ ಎಂಬ ಪಾಸ್ ಪದ್ಧತಿಯ ಮೂಲಕ ಹಿಂದೂ ಮಹಾಸಾಗರದ ವ್ಯಾಪಾರವನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು. ಈ ಮಳಿಗೆಗಳು ಮತ್ತು ನೌಕಾಶಕ್ತಿಯ ಮೂಲಕವೇ ಅವರು ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿದರು.